ಸಚಿನ್, ಏನಪ್ಪ ಡಲ್ ಆಗಿದೆಯಾ? ಯಾಕಪ್ಪ, ಏನಾಯ್ತು? ಸರ್ ಎಲ್ಲಿ ಒಂದು 15,000 20,000 ಸಂಬಳ ಕೊಡ್ತಾರೆ ಸರ್. ಒಂದು ಸೇವಿಂಗ್ ಮಾಡೋಕ್ಕಾಗಲ್ಲ. ಇವಾಗ ಮನೆ ಖರ್ಚು ಅದು ಇದು ಚೀಟಿ EMI ಬಂದಿರೋ ದುಡ್ಡನ್ನ ಸೇವ್ ಮಾಡೋಕ್ಕಾಯ್ತಾಯಿಲ್ಲ. ಎಲ್ಲಿ ಸಂಬಳ ಎಲ್ಲ ಹೋಗ್ತಾಯಿದೆ ಸರ್, ಆಯ್ತಿಲ್ಲ. ನೀವೇ ದಾರಿ ತೋರಿಸ್ಬೇಕು ಸರ್ ಏನಾದರೂ ಒಂದು. ನಾ ಆವತ್ತೇ ಹೇಳಿದೆ ನಿಮಗೆ ಒಂದು ದಾರಿನ, ಬಟ್ ನೀನು ನೆಗ್ಲೆಕ್ಟ್ ಮಾಡಿದೆ. ನೀನು ಈಗಲೂ ಎಲ್ಲೂ ಆಗಿಲ್ಲ. ನಿಮಗೆಲ್ಲ ಒಂದು ದಾರಿ ಇದೆ. ನೀವೆಲ್ಲ ಯಂಗ್ ಚಾಪಪ್ಪ, ನೀವೆಲ್ಲ ಬಂದು ದೇಶಕ್ಕೆ ಬಂದು ಮುಂದೆ ಒಂದು ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ TD ಅಕಾಡೆಮಿ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಓಪನ್ ಮಾಡಿದ್ದಾರೆ, ಗೊತ್ತಾ? ಯಾರು ಫೇಲ್ ಆಗೋದಕ್ಕೆ ನಾವು ಬಿಡಲ್ಲ. ನಮ್ಮ ಮನೋಜ್ ಸರ್ ಬಂದು ಇಲ್ಲಿ TD ಅಕಾಡೆಮಿ ಅಂತ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬ್ರಾಂಚ್ ಹೆಡ್ ಅಂದ್ರೆ ಆದರ್ಶ ಇದ್ದಾರೆ, ಅವ್ನು ಇಂಟ್ರೊಡ್ಯೂಸ್ ಮಾಡ್ತಿಪ್ಪ. ನಿನ್ಗೆ ಎಲ್ಲ ಸೊಲ್ಯೂಷನ್ನು ಅಲ್ಲೇ ಸಿಗುತ್ತೆ ನಿನಗೆ. ನೀ ಖುಷಿಯಾಗಿರ್ಬೇಕಪ್ಪ, ಯಾವಾಗಲೂ ಧೈರ್ಯವಾಗಿರ್ಬೇಕು ನೀನು. ಬಾ. ಹೇಳಿ ಸರ್, ಏನು ಡೌಟು ನಿಮಗೆ? ಸರ್ ನೀವೆಲ್ಲ ಹೇಳ್ತಾ ಇರ್ತೀರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಿ, ಇಲ್ಲ ಹಿಂಗೆ ಸೇವ್ ಮಾಡಿ, ಹಂಗೆ ಹೆಂಗೆ ಅಂತೆಲ್ಲ. ಸರ್ ಹೆಂಗೆ ಸರ್ ಮಾಡೋದು? ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು 20,000 ಸಂಬಳ ಬರ್ತಿದೆ ಸರ್. ಇವಾಗ ನನಗೊಂದು 25 ವರ್ಷ ಸರ್. ಹೆಂಗೆ ಸೇವ್ ಮಾಡ್ಕೋಬೇಕು? ನಾನು ಯಾವ ಥರ ನನ್ನ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೇಕು ಸರ್? ಸೊ ಇವಾಗ ನಿಮಗೆ 25 ವರ್ಷ, ನಿಮ್ಮ ಕೈಯಲ್ಲಿ ಕೆಲಸ ಇದೆಯಾ? ಇದೆ ಸರ್, ಕೆಲಸ ಇದೆ. ಸಂಬಳ ಕೊಡ್ತಾ ಇದ್ದಾರಾ? ಕೊಡ್ತಾ ಇದ್ದಾರೆ ಸೊ ಸರ್. ಎಷ್ಟು ಬರ್ತಾ ಇದೆ ಸರ್ ಸಂಬಳ? ಇವಾಗ 25,000 ಆಲ್ಮೋಸ್ಟ್ 25,000 ಬರ್ತಾ ಇದೆ. ನಿಮ್ಮ ಖರ್ಚು ನಿಮ್ಮ ಮೈಸೂರಲ್ಲಿ ಜೀವನ ಮಾಡಬೇಕು ಅಂತಂದ್ರೆ ಒಂದು 10,000 ರಿಂದ 15,000 ಸಾಕು. ಸೊ ನೀವೇನ್ ಮಾಡ್ಬೇಕು, ಚಿಕ್ಕ ಏಜ್ ಆಗಿರೋದ್ರಿಂದ ನೀವು ತಿಂಗಳ ದುಡ್ಡನ್ನ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವೆಲ್ಲೋ ಬೇರೆ ಕಡೆ ದುಡ್ಡು ಕಳಿಯೋದ್ರ ಬದ್ಲಿ, ಅಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದ್ರ ಬದ್ಲಿ, ಅಥವಾ ನೀವೇನೋ ಏನೋ ಸಾಲ ಮಾಡಿ ಫೋನ್ ತಗೊಂಡೆ, ಅಥವಾ ಸಾಲ ಮಾಡಿ ಏನೋ ತಗೊಂಡೆ, ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಏನೋ ಸಿಗರೇಟ್ ಸೇಯೋದು, ಆ ಎಣ್ಣೆ ಕುಡಿಯೋದು, ಅದೆಲ್ಲ ಕೆಟ್ಟ ಹ್ಯಾಬಿಟ್ಸ್ಗಳನ್ನೆಲ್ಲ ಕಳಿಯೋದ್ರ ಬದ್ಲಿ ಇಲ್ಲಿ ಏನ್ ಮಾಡ್ಬೇಕು, ನೀವು ಪ್ರತಿ ತಿಂಗಳು 5,000 ರಿಂದ 10,000 ಹೂಡಿಕೆ ಮಾಡ್ತಾ ಬರ್ಬೋದು. ಸೊ 5,000 ರಿಂದ 10,000 ಹೂಡಿಕೆ ಮಾಡ್ತಾ ಬಂದ್ರೆ ಮೈಸೂರಲ್ಲಿ ನಿಮ್ಗೆ ಸಿಂಪಲ್ ಆಗಿ ಒಂದು ಇನ್ನ 20 ರಿಂದ 30 ವರ್ಷ ಲೈಫ್ ಸ್ಪ್ಯಾನ್ ಅಂತೂ ಇದೇ ಇರುತ್ತಲ್ಲ, ಆ 30 ವರ್ಷದಲ್ಲಿ ನೀವು ಈ ಬರೀ 5-10,000 ಕೂಡಿಟ್ಟ ಅಮೌಂಟ್ ಏನಿದೆ ಅದು ನಿಮ್ಗೆ ಕೋಟಿ ಆಗಿರುತ್ತೆ. ಕೋಟಿ ಅಂದ್ರೆ ಎಷ್ಟು ಕೋಟಿ? 2 ಕೋಟಿ ಆಗಿರ್ಬೋದು, 3 ಕೋಟಿ ಆಗಿರ್ಬೋದು. ಸೊ ಆವ್ರೇಜ್ ಆಗಿ ಅಷ್ಟು ಇನ್ಕಮ್ ಬಂದಿರುತ್ತೆ. ಸೊ ಈಗ 2-3 ಕೋಟಿ ನಿಮ್ಗೆ ಮೈಸೂರಲ್ಲಿ ಬಂತು ಅಂತಂದ್ರೆ ನಿಮ್ಗೆ ಆರಾಮಾಗಿ ಏನ್ ಬೇಕಾದ್ರೂ ಮಾಡ್ಕೋಬೋದಲ್ಲ. ನೀವು ಅವಾಗ ನೀವು ಯಾವ ತರ ಬೇಕಾದ್ರೂ ಲಕ್ಸುರಿ ಆಗಿರ್ಬೋದು, ಆರಾಮಾಗಿರ್ಬೋದು. ಸೊ ಬಟ್ ಆದ್ರೆ ಪ್ರತಿ ತಿಂಗಳು ನೀವು ಮಾಡ್ತಾ ಬರ್ಬೇಕು. ಸಿಂಪಲ್ SIP ಅಂತ ಹೇಳ್ತಾರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇಲ್ಲ ಅಂತಂದ್ರೆ ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನ ಪಿಕ್ ಮಾಡಿ ಪ್ರತಿ ತಿಂಗಳು 5,000 ರಿಂದ 10,000 ಆಗ್ತಾ ಬನ್ನಿ. ಜಾಸ್ತಿ ಏನು ಮಾಡಕ್ ಹೋಗ್ಬಿಡಿ. ನಿಮ್ ಕೈಲಿ ಆಗದಿರೋದು ಹೇಳ್ತಾ ಇಲ್ಲ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಸಿಂಪಲ್ ಆಗಿರೋ ಕೆಲಸ ಮಾಡಿ. ಸರ್ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಸರ್? ನಾನು ಈ ಸ್ಟಾಕ್ಸ್ ಅಂತ ಅಂದ್ರೆ ನಂಗೆ ಗೊತ್ತಿಲ್ಲ. ಇವಾಗ ನಮ್ಮಲ್ಲಿ ಸಂಡೇ ಒಂದು ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ಸಂಡೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಪ್ರತಿ ಭಾನುವಾರ ಫ್ರೀ ಆಗಿ ವರ್ಕ್ಶಾಪ್ ಮಾಡ್ತೀವಿ. ಅದರಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ ಸ್ಟಾಕ್ಸ್ ನ ಬೈ ಮಾಡೋದು, ಹೆಂಗೆ SIP ಮಾಡೋದು, ಫ್ರೀ ಆಗಿ ಪ್ರತಿಯೊಂದು ಎಲ್ಲ ಗೊತ್ತಾಗುತ್ತೆ. ನೀವು ದಯವಿಟ್ಟು ನೀವು ಬನ್ನಿ, ನಿಮ್ ಫ್ಯಾಮಿಲಿಯವ್ರು ಯಾರೇ ಇದ್ರು ಎಲ್ಲಾರನ್ನೂ ಕರ್ಕೋಬಹುದು. ಎಲ್ಲಾರ್ಗು ಈಗ ಇದೊಂದು ಫೈನಾನ್ಷಿಯಲ್ ನಾಲೆಜ್ ಏನಿದೆ, ಇದು ಪ್ರತಿಯೊಬ್ಬರಿಗೂ ಬೇಕಾಗಿರೋ ಅಂತ ಇನ್ಫಾರ್ಮೇಶನ್. ಯಾಕೆ ಅಂತಂದ್ರೆ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗಿದ್ದಂತ ಸಬ್ಜೆಕ್ಟ್ ಇದು. ಬಟ್ ಆದ್ರೆ ಇಲ್ದಿರೋ ಕಾರಣದಿಂದ ನಾವು TD ಅಕಾಡೆಮಿ ಅವ್ರು ಏನ್ ಮಾಡ್ತಾ ಇದೀವಿ, ಎಲ್ಲಾರ್ಗು ಹೇಳ್ಕೊಡ್ತಾ ಇದೀವಿ. ಸೊ ಅದು ಎಲ್ಲಾರು ಕಲಿಬೇಕು. ಯಾಕಂತಂದ್ರೆ ದುಡ್ಡನ್ನ ಎಲ್ಲಾರು ಯೂಸ್ ಮಾಡ್ತೀರಾ, ನೀವು ಯೂಸ್ ಮಾಡ್ತಾರೆ, ನಿಮ್ಮ ಮನೇಲಿ ಇರೋರು ಎಲ್ಲಾರು ದುಡ್ಡನ್ನ ಯೂಸ್ ಮಾಡ್ತಾರ. ಆ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಎಲ್ಲಾರು ಕಲಿಬೇಕಲ್ಲ. ಹಾಗಾಗಿ ಈ ಎಲ್ಲಾರು ಬನ್ನಿ, ಈ ಒಂದು ಫ್ರೀ ಕೋರ್ಸ್ನ ಅಟೆಂಡ್ ಮಾಡಿ ಕಲೀರಿ. ಸೊ ಅರ್ಥ ಆಯ್ತಾ ನಿಮಗೆ ಏನು ಮಾಡಬೇಕು ಅಂತ? ಹಾಂ ಸರ್, ಇವಾಗ ಒಂದು ಸ್ವಲ್ಪ ಅರ್ಥ ಆಗ್ತಿದೆ. ಆದರೂ ನಮ್ದು ಒಂದು ಸ್ವಲ್ಪ ಸಮಸ್ಯೆ ಐತೆ ಸರ್. ನಮ್ಮ ಅಣ್ಣಂದು ಅವ್ರಿಗೂ ಕೂಡ ಒಂದು 35 ವರ್ಷ ಆಗೈತೆ. ಅವರು 35 ವರ್ಷ ಆಗೈತೆ ಸರ್. ಅವರು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತವ್ರೆ. ಓಕೆ. ಒಂದು 25 ಸ್ಯಾಲ್ರಿ ಬರುತ್ತೆ. ಅವ್ರಿಗೂ ಮದುವೆ ಆಗಿದೆ. ಸೊ ಅವ್ರದ್ದು ಒಂದು ಸ್ವಲ್ಪ ಲೋನು ಅದು ಇದು ಅಂತ ಬಂದಿರೋ ದುಡ್ಡೆಲ್ಲ ಅಲ್ಲೇ ಹೋಗ್ತಾ ಇದೆ. ಸೇವಿಂಗ್ಸ್ ಕಡೆಗೆ ಜಾಸ್ತಿ ನಾವೇನು ಯೋಚನೆ ಮಾಡ್ತಾ ಇಲ್ಲ. ಅಂದರೆ ನಮಗೆ ಗೊತ್ತಾಗ್ತಿಲ್ಲ ಹೆಂಗ್ ಸೇವ್ ಮಾಡಿದ್ರು ಬ್ಯಾಂಕು FD ಅದು ಅಂತ. ಮದುವೆ ಎಲ್ಲ ಆದ್ಮೇಲೆ ಖರ್ಚಾಗುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಹೇಗೆ ಸೇವ್ ಮಾಡೋದು ಅನ್ನೋದು ನಿಮ್ಗೆ ಒಂದು ಕನ್ಫ್ಯೂಷನ್. ಅದಕ್ಕೆ ನೋಡಿ, ನೀವು ಮೊದಲನೇದು ಒಂದು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದ್ರೆ, ನೀವು ಈಗ ಚಿಕ್ಕ ಏಜಲ್ಲಿ ಇದ್ದೀರಿ. ಚಿಕ್ಕ ಏಜಿಂದನೇ ಸ್ಟಾರ್ಟ್ ಮಾಡಿದಿದ್ರೆ ನಿಮಗೆ 35 ಆಗೋಷ್ಟರೊಳಗಡೆ ನಿಮ್ಮ ಹತ್ರ ದುಡ್ಡು ಸೇರ್ಕೊಂಡಿರೋದು. ಅವಾಗ ನಿಮಗೆ ಪ್ರಾಬ್ಲಮೇ ಬರ್ತಾ ಇರಲಿಲ್ಲ. ಸೊ ಆದರೂ ತೊಂದರೆ ಇಲ್ಲ.
35 ವರ್ಷದಲ್ಲೂ ನಿಮ್ಮ ಅಣ್ಣ ಕೂಡ ಆ ಒಂದು ಏನು ಪ್ರಾಬ್ಲಮ್ ಇದ್ದಾರೋ ಅದರಿಂದನೂ ಈಚೆ ಬರ್ಬೋದು. ಸೊ ಅದು ದೊಡ್ಡ ವಿಷಯ ಅಲ್ಲ. ಈಗ ಏನಪ್ಪ ಅಂತಂದರೆ ಅವರಿಗೆ EMI ಅಂತ ಬರ್ತಾ ಇರುತ್ತೆ. ಸೊ EMI ಅಂತ ಕಟ್ಟಲೇಬೇಕಾಗತ್ತೆ. ಸೊ ಆ EMIಗೆ ಅಂತಂದರೆ ಬ್ಯಾಂಕಲ್ಲಿ ಏನೋ ಲೋನ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರಿ. ಸೊ ಆ ಲೋನ್ ತೊಗೊಂಡಿರೋದಕ್ಕೆ ಅವರು ಏನು ಮಾಡ್ತಾರೆ, ಬಡ್ಡಿ ಕಟ್ತಾರೆ. ಸೊ ಪಾಪ ಅವರು ಸಂಬಳ ಎಲ್ಲ ಏನು ಮಾಡ್ತಾರೆ, EMI ಕಟ್ಟಿ ಹಾಕ್ಬಿಡ್ತಾರೆ. ಬಟ್ ಆದರೆ ಸ್ಟಾಕ್ ಮಾರ್ಕೆಟನ್ನು ನೀವು ಉಪಯೋಗಿಸ್ಕೊಂಡು ಆ ಬಡ್ಡಿ ಏನು ಕೊಡ್ತಾ ಇದ್ದಾರೋ ಬ್ಯಾಂಕಿಗೆ ಅದನ್ನು ಫ್ರೀಯಾಗಿ ಬರೋಂಗೆ ಮಾಡ್ಕೋಬೋದು. ಸೊ ಅದು ಏನಾಗುತ್ತೆ ಅಂತಂದರೆ ಪ್ರತಿ ತಿಂಗಳು ಮತ್ತೆ ಡಿಸಿಪ್ಲಿನ್ಡಾಗಿ ಅವರು ಮತ್ತೆ ಅಡಿಷ್ನಲ್ ಆಗಿ ಅವ್ರು ಏನು ಮಾಡಬೇಕು, ಈಗ ಖರ್ಚುಗಳನ್ನ ಕಮ್ಮಿ ಮಾಡಲೇಬೇಕು. ಯಾಕೆ ಅಂತಂದರೆ ಅವ್ರು ರೈಟ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಸೊ ರೈಟ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂತಂದರೆ ಇವಾಗ ಏನು ಮಾಡಬೇಕು, ಮತ್ತೆ ಕಾಂಪ್ರಮೈಸ್ ಮಾಡಿ ಖರ್ಚುಗಳನ್ನ ಕಮ್ಮಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟು ಅವರು ರಿಟೈರ್ಮೆಂಟ್ ಟೈಮ್ಗೆ ಬರ್ತಾರಲ್ಲ, ಅಟ್ಲೀಸ್ಟ್ ಅವಾಗಾದರೂ ಅವ್ರು ಏನು ಮಾಡ್ಬೋದು, ತುಂಬ ಲಕ್ಸುರಿಯಾಗಿ ಆರಾಮಾಗಿ ಫ್ರೀಯಾಗಿ ಇರ್ಬೋದು. ಇದೆ ಆಲ್ರೆಡಿ ನೀವು ಹೇಳಿದ್ರೆ ಲೋನ್ ತೊಗೊಂಡ್ರಿ. ಬಟ್ ಆದರೆ ಮೊದಲನೇದು ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಕಾರ ನಿಮ್ಮಲ್ಲಿ ಎಷ್ಟು ಸಂಬಳ ಬರ್ತಾ ಇದೆಯೋ ಎಷ್ಟು ಲೋನ್ ತೊಗೋಬೋದಾಗಿತ್ತು ಅಂತ ಅದನ್ನು ನೀವು ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಸೊ ಯೋಚನೆ ಮಾಡದೆ ತಗೊಂಡಿರೋದ್ರೂ ಪರವಾಗಿಲ್ಲ. ಈಗ ಫೈನಾನ್ಷಿಯಲ್, ಈಗ ಲೈಫಲ್ಲಿ ಜೀವನದಲ್ಲಿ ತಪ್ಪು ಮಾಡೇ ಮಾಡ್ತಾರಲ್ಲ, ಅದೇ ಥರ ಫೈನಾನ್ಷಿಯಲಲ್ಲೂ ತಪ್ಪು ಮಾಡೇ ಮಾಡ್ತಾರೆ. ಸೊ ಆ ಎಲ್ಲ ತಪ್ಪುಗಳಿಗೂ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಎಲ್ಲಿಂದ ಸಿಗುತ್ತೆ ಅಂತಂದರೆ ಆ ಒಂದು ಫೈನಾನ್ಷಿಯಲ್ ಲಿಟ್ರಸಿ, ಫೈನಾನ್ಸ್ನ ಹೆಂಗೆ ಮ್ಯಾನೇಜ್ ಮಾಡೋದು, ಆ ಒಂದು ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಂಡ್ರೆ ಈಸಿಯಾಗಿ ಎಲ್ಲ ಪ್ರಾಬ್ಲಮ್ನು ಸೊಲ್ಯೂಷನ್. ಯಾಕೆಂತಂದರೆ ಇನ್ಶೂರೆನ್ಸ್ನ ಉಪಯೋಗಿಸ್ಕೋಬೋದು. ಸೊ ಸುಮಾರು ಈ ಥರ ಪ್ರಾಡಕ್ಟ್ಗಳೆಲ್ಲ ಇದೆ. ಆ ಒಂದು ಪ್ರಾಡಕ್ಟ್ನ ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾರ ಗೊತ್ತಿರಲ್ಲ. ಇಲ್ಲ ಮಾಡಿಸಿಲ್ಲ. ಆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಈಗ ಫ್ಯಾಮಿಲಿಲಿ ಏನೋ ಪ್ರಾಬ್ಲಮ್ ಆದ್ರೂ ಅಲ್ಲಿ ಕೈಯಲ್ಲಿದ್ದ ಸೇವಿಂಗ್ಸ್ ಎಲ್ಲ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಈ ಒಂದು ಎಲ್ಲ ವಿಷಯಗಳ ಬಗ್ಗೆ ನಾಲೆಡ್ಜನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ. ಸರ್ ಇನ್ಶೂರೆನ್ಸು ಎಲ್ಲ ಮಾಡಿಸ್ಕೊಡ್ತೀರಾ? ಇನ್ಶೂರೆನ್ಸು ಹೇಳ್ಕೊಡ್ತೀವಿ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಇನ್ಶೂರೆನ್ಸ್ ಮಾಡಿಸ್ಬೇಕು, ಟರ್ಮ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು, ಲೈಫ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು, ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು, ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ಸೊ ಈಗ ನಿಮ್ಮ ಅಣ್ಣಂಗೆ ಏನು ಮಾಡಿ ಈ ಒಂದು ಆ ಪ್ರಾಬ್ಲಮ್ ಏನಿದೆಯೋ ಅದನ್ನು ಸಾಲ್ವ್ ಮಾಡಿಕೊಡ್ಬೋದು. ಅದೇನಿರುತ್ತೆ ಅಂತ ಅವ್ರು ಏನು ಮಾಡಿ ನೀವು ಆ ಸಾಲ್ವ್ ಮಾಡೋಕ್ಕೆ ತುಂಬ ಮೈನರ್ ಕರೆಕ್ಷನ್ಸ್ ಅಂತಂದರೆ ಇದಕ್ಕೇನಂತಾರೆ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ನ ಸ್ವಲ್ಪ ಮಾಡಿದ್ರೆ ಅವ್ರು ಅಟ್ಲೀಸ್ಟ್ 1-2-3 ಇಯರ್ಸಿಂದ ಆ ಪ್ರಾಬ್ಲಮಿಂದ ಈಚೆ ಬಂದು ಆರಾಮಾಗಿ ಹೇಗಿರ್ಬೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬಟ್ ಆದರೆ ಅದಕ್ಕೆ ಅವ್ರು ಏನು ಮಾಡಬೇಕು, ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ನ ಹೇಗೆ ಉಪಯೋಗಿಸೋದು, ಸ್ಟಾಕ್ ಮಾರ್ಕೆಟ್ ಅಲ್ಲದೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳನ್ನೂ ಜೊತೆಗೆ ಆ ಇನ್ಶೂರೆನ್ಸ್ ಆಗಲಿ ಆ ಒಂದು ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಹೇಗೆ ಯೂಸ್ ಮಾಡಿಕೊಂಡು ಅವರು ಆ ಒಂದು ಪ್ರಾಬ್ಲಮ್ಸಿಂದ ಈಚೆ ಬಂದು ಆರಾಮಾಗಿರ್ಬೋದು ಅನ್ನೋದು ವಿಚಾರಗಳೆಲ್ಲ ತಿಳ್ಕೊತೀವಿ. ಎಲ್ಲ ಸರಿ ಸರ್. ಆದರೆ ನಮ್ಮ ಅಣ್ಣವ್ರದ್ದು EMI ಒಂದು ಸೊ EMI ಈಗ ಏನು ಕಟ್ತಾ ಇದ್ದಾರೆ ಅದೆಲ್ಲ ಮ್ಯಾಕ್ಸಿಮಮ್ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಫಸ್ಟ್ ಇಂಟ್ರೆಸ್ಟ್ನ ಜಾಸ್ತಿ ಕಟ್ಟಿಸ್ಕೋತಾರೆ. ಸೊ ಇಂಟ್ರೆಸ್ಟೇ ಜಾಸ್ತಿ ಹೋಗ್ತಾ ಇದ್ರೆ ನಿಮ್ಮ ಅಣ್ಣ ಕಷ್ಟಪಟ್ಟು ದುಡಿತಾರ ದುಡ್ಡೆಲ್ಲ ಬ್ಯಾಂಕ್ ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಅಣ್ಣ ಎಷ್ಟೋ ಆ EMIಯಿಂದ ಬೇಗ ಈಚೆ ಬರಬೇಕು ಅಂತಂದರೆ ಸೊ ಅದರಿಂದ ಏನು ಮಾಡ್ಬೋದು ಅಂತಂದರೆ ಅವ್ರು EMI ಏನು ಕಟ್ತಾ ಇದ್ದಾರೋ ಅದಕ್ಕೆ ಬರೀ 5% ಅಷ್ಟೇ, ಜಾಸ್ತಿ ಇಲ್ಲ. ಎಷ್ಟು ಹೇಳಿ, ಬರೀ 5% ಜಾಸ್ತಿನ ಅದನ್ನು 5%ನ ತೆಗೆದು ಸೈಡಲ್ಲಿ ಇಡಬೇಕು. ಆ ಸೈಡಲ್ಲಿ ಇಟ್ಟಿರೋ EMIನ ಏನು ಮಾಡಬೇಕು, ಆ ಒಂದು SIP ಅಂತ ನಾವು ಹೇಳ್ಕೊಡ್ತೀವಿ. ಸೊ ಯಾವ ಥರ SIP ಹಾಕೋದು ಅಂತ ಹೇಳ್ಕೊಟ್ರೆ ಆ ಒಂದು ಏನು ಇಂಟ್ರೆಸ್ಟ್ ಕಟ್ತಿರೋ ಅದೆಲ್ಲ ವಾಪಸ್ಸು ನಿಮ್ಮ ಅಣ್ಣಂಗೆ ಆ ಒಂದು ದುಡ್ಡೆಲ್ಲ ವಾಪಸ್ ಬರುತ್ತೆ. ಹಾಗಾಗಿ ನಿಮ್ಮ ಅಣ್ಣಂಗೆ ಅದು ಬರ್ಡನ್ ಅನಿಸಲ್ಲ. ಸೊ ಆ ಒಂದು ವಿಚಾರಗಳನ್ನ ತಿಳ್ಕೊಬೇಕು ಅಂತಂದರೆ ಸ್ವಲ್ಪ ಏನಪ್ಪ ಅಂತಂದರೆ ಇದು ಒಂದು ಫೈನಾನ್ಸ್ ಬಗ್ಗೆ ಕಲಿಯೋದು ಒಂದು ಕಲೆ ಇದ್ದಂಗೆ. ಸೊ ಆ ಕಲೆನ ನೀವು ಕಲಿಬೇಕಾಗತ್ತೆ. ಸೊ ಎಲ್ಲಿ ಕಲಿಯೋದೇನು ದೊಡ್ಡ ವಿಷಯ ಆಗಲ್ಲ ಅಂತಂದರೆ ದೊಡ್ಡ ಏನೋ ಒಂದು ತುಂಬ ಅದಕ್ಕೆ ಏನೋ PhD ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಸಿಂಪಲ್ಲು ಒಂದು 5ನೇ ಕ್ಲಾಸ್ ಓದಿರೋನು ಕಲಿಯೋಂಥ ವಿಚಾರಗಳಿರುತ್ತೆ. ಅದನ್ನು ನೀವು ಈಸಿಯಾಗಿ ಬಂದು ಕಲಿಬೋದು. ಸರ್ ಇದು ಅಂದರೆ ನಮಗೆ ಅವಾಗ ಗೊತ್ತಿರಲಿಲ್ಲ ಸರ್, ಯಾರು ಹೇಳ್ಕೊಡೋರು ಇರಲಿಲ್ಲ. ಹಂಗಾಗಿ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನೀವು ಇವಾಗ ಒಂದು ಐಡಿಯಾ ಬರ್ತಿದೆ ಸರ್, ಇವಾಗ ಏನು ಮಾಡಬೇಕು, ಈಗ ಏನೇನು ಮಾಡಬೇಕಂತ ಒಂದು ಸ್ವಲ್ಪ ಐಡಿಯಾ ಬರ್ತಿದೆ. ಹೇಳ್ತೀನಿ ಸರ್, ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಸರ್ ಇವಾಗ ನಂದು ಮತ್ತು ನಮ್ಮ ಅಣ್ಣಂದು ಒಂದು ಸ್ವಲ್ಪ ಅರ್ಥ ಆಯಿತು ನನಗೆ. ಮತ್ತು ನಮ್ಮ ತಂದೆಯವ್ರದ್ದು ಅವ್ರಿಗೂ ಏನಾದರೂ ಇದೆಯಾ, ಇಲ್ಲ ಯಾವ ಥರ ಸರ್? ಈಗ ನಿಮ್ಮ ತಂದೆಯವ್ರಿಗೆ ಏನು ಏಜ್ ಆಗಿದೆ? 60 ಸರ್. ಇವಾಗ 60. ಇವಾಗ ನಿಮ್ಮ ತಂದೆಯವರು ರಿಟೈರ್ಮೆಂಟ್ ಆಗಿರ್ತಾರೆ.
ಅವ್ರಿಗೆ ಏನೋ ಪೆನ್ಷನ್ ದುಡ್ಡು ಬಂದಿರುತ್ತೆ, ಇಲ್ಲ ಅಂತಂದ್ರೆ ಇಷ್ಟು ವರ್ಷ ದುಡ್ಡು ಇನ್ನು ಆಗ್ಬೇಕು ಸರ್, ರಿಟೈರ್ಮೆಂಟ್ ಆಗಬೇಕು. ಸೊ ಅವಾಗ ಸ್ವಲ್ಪ ಏನಾಗುತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಸೊ ಈಗಿನ ಕಾಲದಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರೋದು ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಏಜ್ ಆದ್ಮೇಲೆ ಈ ಆರೋಗ್ಯ ವಿಷಯವಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಬೇಕು. ಹೆಲ್ತ್ ಇನ್ಶೂರೆನ್ಸ್ ಏನಾದ್ರು ಮಾಡ್ಕೊಂಡಿದ್ದೀರಾ ನಿಮ್ಮ? ಏನಿಲ್ಲ ಸರ್, ಹೆಲ್ತ್ ಇನ್ಶೂರೆನ್ಸು ಅಂತ ನಮ್ಗೇನು ಗೊತ್ತಿರಲಿಲ್ಲ. ಯಾರೋ ಒಬ್ರು ಹೇಳಿದ್ರು ಏಜೆಂಟು, ಆದರೂ ನಾವೇನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಸೊ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈಗ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರು ನಿಮ್ಮ ತಂದೆಯವ್ರು ಏನು ಮಾಡ್ಬೋದು ಅಂತಂದರೆ, ಈಗ ಮಂತ್ಲಿ ಖರ್ಚಿಗೆ, ಈಗ ಏಜ್ ಆದಮೇಲೆ ಅವ್ರಿಗೆ ಮೇಜರ್ ಖರ್ಚು ಬರೋದೇ ಮೆಡಿಕಲ್ ಎಕ್ಸ್ಪೆನ್ಸಸ್. ಹೌದು ಸರ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ತುಂಬ ಕಷ್ಟ. ಅಂದರೆ ತಿಂಗಳ ಒಂದು 10-5 ಅದು ಎಷ್ಟೋ ಬರುತ್ತೆ, ಎಷ್ಟೋ ಸಾವಿರ ಬರುತ್ತೆ. ಬಟ್ ಆದರೆ ಈಗ ಅವ್ರಿಗೆ ರಿಟೈರ್ಮೆಂಟ್ ಆಗಿರೋದ್ರಿಂದ ತಿಂಗಳ ಸಂಬಳ ಬರಲ್ಲ. ಸೊ ಅವ್ರು ಏನು ಮಾಡ್ಬೋದು ಅಂತಂದರೆ, ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಒಂದು ಸಬ್ಜೆಕ್ಟ್ ಇದು. ಹಾಂ ಸರ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ಅವ್ರ ಹತ್ರ ಈಗ ಪೆನ್ಷನ್ ಆಗಿ ಎಷ್ಟೋ ಒಂದು ದುಡ್ಡು ಬಂದಿರುತ್ತಲ್ಲ, ಆ ದುಡ್ಡು ನಾವು ಒಂದು ಕಡೆ ಇಡೋದು, ಆ ದುಡ್ಡು ಪಾಡಿಗೆ ದುಡ್ಡು ಬೆಳೀತಾ ಇರುತ್ತೆ. ಸೊ ಆ ದುಡ್ಡು ಬೆಳೆದ್ರೂ ಬಟ್ SWP ಅಂತ ಒಂದು ಆಪ್ಷನ್ ಇದೆ. ಅದೇನಪ್ಪ ಅಂತಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಈ ರಿಟೈರ್ಮೆಂಟಲ್ಲಿ ಉಪಯೋಗಿಸ್ಕೋಬೋದು. ಏನಪ್ಪ ಅಂತಂದರೆ ತಿಂಗಳ ಇನ್ಕಮ್ ಬೇಕಲ್ಲ. ಹಾಂ ಸರ್. ಸೊ ತಿಂಗಳ ಇನ್ಕಮ್ ಬೇಕು ಅಂತಂದಾಗ ಮಾರ್ಕೆಟಲ್ಲಿ ಏನು ಮಾಡ್ಬೋದು, ಮಾರ್ಕೆಟ್ ಪ್ರತಿ ವರ್ಷದಿಂದ ವರ್ಷಕ್ಕೆ ಬೆಳೀತಾನೆ ಇರುತ್ತೆ. ಸೊ ಆ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀರಿ, ಅದರಲ್ಲಿ 0.5% ಅಥವಾ 1% ಪ್ರತಿ ತಿಂಗಳು ವಿಡ್ರಾ ಮಾಡ್ತಾ ಇರ್ತೀರಿ. ಆ ದುಡ್ಡು ಪಾಡಿಗೆ ದುಡ್ಡು ಬೆಳೀತಾ ಇರುತ್ತೆ. ಯಾಕೆ ಅಂತಂದರೆ ಈ ಏಜಲ್ಲಿ ನಿಮ್ಮ ತಂದೆಯವರು ಇರೋ ದುಡ್ಡನ್ನ ಖರ್ಚು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರಿಗೆ ದುಡಿಯೋಕ್ಕೆ ಶಕ್ತಿ ಇಲ್ದಿರೋದ್ರಿಂದ ಇರೋ ದುಡ್ಡನ್ನ ಖರ್ಚು ಮಾಡೋಕ್ಕಾಗಲ್ಲ. ಸೊ ಈಗ ನಿಮ್ಮದು ಎಲ್ಲ ಅಷ್ಟು ಸಪೋರ್ಟ್ ಮಾಡೋಕ್ಕಾಗದಿಲ್ದಿರೋದ್ರಿಂದ ಈ ಥರ ಒಂದು ಹೇಳ್ಕೊಟ್ರೆ ಅವ್ರಿಗೇನಾಗ್ಬೋದು, ಪ್ರತಿ ತಿಂಗಳು ಅವ್ರಿಗೆ ಇನ್ಕಮ್, ಯಾಕೆಂತಂದರೆ ಇನ್ಕಮ್ ಬರ್ತಾ ಇರುತ್ತೆ. ಸೊ ಏನಪ್ಪ ಅಂತ ಅದ್ರ ಜೊತೆಗೆ ಅವ್ರ ದುಡ್ಡು ಏನಪ್ಪ ಅಂತಾರೆ ಕರ್ಗೋಗಲ್ಲ. ಈಗ ಎಲ್ಲೋ ಬ್ಯಾಂಕಲ್ಲಿ ಇಟ್ಬಿಟ್ಟು ಅವ್ರ ಇನ್ಕಮ್ನ ತೆಗಿತಾ ಇದ್ರೆ ಏನಾಗುತ್ತೆ, ದುಡ್ಡೆಲ್ಲ ಕರ್ಗೋಗ್ಬಿಡುತ್ತೆ. ಬಟ್ ಆದರೆ ಈ SWP ಏನಿದೆ ಅದನ್ನ ಮಾಡ್ತಾ ಅವರು ವಿಡ್ರಾಲ್ ಮಾಡ್ಕೋತಾ ಇದ್ದಾರೆ ತಿಂಗಳ ಅಲ್ಲಿ ದುಡ್ಡು ಸೇರ್ತಾನೂ ಬರುತ್ತೆ, ಈ ಕಡೆ ವಿಡ್ರಾ ಮಾಡ್ತಾನೆ ಇರ್ತಾರೆ. ಅವ್ರ ಖರ್ಚಿಗೂ ದುಡ್ಡು ಹಾಕ್ತೆ, ಅವ್ರ ದುಡ್ಡು ಬೆಳೀತಾ ಇರುತ್ತೆ. ಸೊ ಈ ಥರ ಒಂದು ಆಪ್ಷನ್ನು ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ನ ಉಪಯೋಗಿಸ್ಕೊಂಡು ಮಾಡ್ಬೋದು. ಸೊ ಅದು ತುಂಬ ಸುಲಭವಾಗಿ ಮಾಡ್ಬೋದು. ಅದು ಬೇಸಿಕ್ ಫೈನಾನ್ಸ್ ನಾಲೆಡ್ಜ್ ಏನಿದೆಯೋ ಅದೆಲ್ಲ ಏನು ಏಜ್ ಆಗಿರೋರಂತೆಲ್ಲ ಯಾರು ಬೇಕಾದರೂ ಮಾಡ್ಬೋದು. ಇವನ್ ನಿಮ್ಮ ತಂದೆಯವರು ಈ ಏಜಲ್ಲೂ ಅದು ಕಲ್ತ್ಬಿಟ್ಟು ಮಾಡೋ ಅಂತ ಈಸಿ ಆದ ಕೆಲಸ. ಇಲ್ಲ ಸೊ FD ಇಟ್ಟಿರೋ ಥರನೇ, FD ಇಟ್ಟರೆ ಅದು ಏನಾಗುತ್ತೆ, ಮೆಚ್ಯೂರ್ ಆದಾಗ ಮಾತ್ರ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಬಟ್ ಆದರೆ ಇದರಲ್ಲಿ ಏನಪ್ಪ ಅಂತಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಏನಪ್ಪ ಅಂತಂದರೆ, ಇದು ನಿಮಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡ್ತೀರಿ ಮ್ಯೂಚುವಲ್ ಫಂಡ್ಸ್ ಮುಖಾಂತರ. ಓಕೆ ಸರ್. ಅದು ಏನಾಗುತ್ತೆ, ನಿಮಗೆ ಪ್ರತಿ ವರ್ಷ ಒಂದು 14% 15% ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ. ಪ್ಲಸ್ ನೀವು ಒಂದು 0.5% ವಿಡ್ರಾ ಮಾಡ್ತಾ ಹೋದ್ರೆ, ಪ್ರತಿ ತಿಂಗಳು ವಿಡ್ರಾ ಮಾಡ್ತಾ ಹೋದ್ರೆ ಏನಾಗುತ್ತೆ, 0.5% ವಿಡ್ರಾ ಮಾಡಿದ್ರೆ ಸಾಕು, ನಿಮ್ಗೆ 7% ನೀವು ವರ್ಷಕ್ಕೆ ವಿಡ್ರಾ ಮಾಡ್ತೀರಿ. 7% ಅಂದ್ರೆ ತಿಂಗಳ ಏನು FD ಏನು ರಿಟರ್ನ್ಸ್ ಬರುತ್ತೋ ಅದೆಲ್ಲ ವಾಪಸ್ ಬರ್ತಾ ಇರುತ್ತೆ ನಿಮ್ಗೆ, ತಿಂಗಳು ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷ ಇದ್ರೆ ತಿಂಗಳ 5,000 ಅಂತ ಬರುತ್ತೆ. ಇಲ್ಲ ಅದೇ 20 ಲಕ್ಷ ಇದ್ರೆ ತಿಂಗಳ 10,000 ಅಂತ ಬರುತ್ತೆ. ಅದು ಸಾಕಲ್ಲ ಅವ್ರ ಖರ್ಚಿಗೆ. ಅಂದ್ರೆ ದುಡ್ಡು ಕರಗಲ್ಲ, ಪ್ಲಸ್ ದುಡ್ಡು ಬೆಳೀತಾ ಇರುತ್ತೆ. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಏನು ಪ್ರತಿ ತಿಂಗಳು ಖರ್ಚು ಬರ್ತಾ ಇರುತ್ತೆ. ನಾವು ಬ್ಯಾಂಕಲ್ಲಿ ಸುಮ್ಮನೆ 7.5% ಇದೆ ಸರ್ FD. ಹೌದು, ಅಲ್ಲಿ ಇಕ್ಕಿದ್ರೆ 7.5% ಕೊಡ್ತಾರೆ. ಹೌದೌದು. ಈಗ ನಾವು ಈಗ 7.5% ಇಲ್ಲಿ ವಿಡ್ರಾ ಮಾಡ್ಕೊಬಿಟ್ರೆ ಆ ದುಡ್ಡು ನಮ್ದು ಬ್ಯಾಂಕಲ್ಲಿ ಇದ್ದಂಗೆ ಬೆಳೆಯುತ್ತಾ ಇದರಲ್ಲಿ. ಸೊ ಬ್ಯಾಂಕಲ್ಲಿ ಇಡೋದಕ್ಕಿಂತ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ 14% 15% ಕಳೆದ 30 ವರ್ಷದಿಂದನೂ ರಿಟರ್ನ್ಸ್ ಕೊಟ್ಟಿದೆ. ಸೊ ಹಾಗಾಗಿ ಇನ್ನು ಮುಂದೆನೂ ಕೊಡ್ತಾ ಹೋಗುತ್ತೆ. ಇವಾಗ ಇನ್ವೆಸ್ಟ್ ಮಾಡೋದು ಬಂದಿರೋ ರಿಟರ್ನ್ಸ್ ಅಲ್ಲಿ ಸ್ವಲ್ಪ ಬಂದಿರೋ ಪ್ರಾಫಿಟ್ ಅಲ್ಲಿ ಮಾತ್ರ ನೀವು ವಿಡ್ರಾ ಮಾಡ್ತಾ ಇರ್ತೀರಿ. ದುಡ್ಡು ಬೆಳೀತಾ ಇರುತ್ತೆ, ಪ್ಲಸ್ ನಿಮ್ಗೆ ತಿಂಗಳ ಖರ್ಚಿಗೆ ಬರ್ತಾ ಇರುತ್ತೆ. ಓಕೆ ಸರ್, ಓಕೆ. ಇದ್ರ ಬಗ್ಗೆ ಎಲ್ಲ ನಮ್ಗೆ ಮಾಹಿತಿ ಗೊತ್ತಿಲ್ಲ. ಅವಾಗ ಏನಾಗುತ್ತೆ, ಈಗ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಅವ್ರ ಹೆಲ್ತಿಗೆ ಆದ್ರೂ ಇದು ಬರುತ್ತಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೋದು ಅಂತಂದ್ರೆ, ಅದಕ್ಕೆ ಹೇಳಿದ್ದು ನೀವು ನಿಮ್ಮ ಅಣ್ಣ ಆಗ್ಲಿ ಟೈಮ್ ಸರಿಗೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಬಿಡಿ. ಯಾಕೆಂತಂದ್ರೆ ಏಜ್ ಆದ್ಮೇಲೆ ನೀವು ಮಾಡ್ಸಕ್ ಹೋದ್ರೆ ಏನಾಗುತ್ತೆ, ಹೆವಿ ಪ್ರೀಮಿಯಂ ಆಗುತ್ತೆ. ಯಾಕೆ ಅಂತಂದ್ರೆ ಅದು ಅಲ್ಲದೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಿಮ್ಗೆ ಏನೋ ಒಂದು ಕಾಯಿಲೆಗಳಿದೆ ಅಂತಂದ್ರೆ ಪ್ರೀಮಿಯಂ ಜಾಸ್ತಿ ಮಾಡ್ತಾರೆ. ಹೌದು ಸರ್, ಇವಾಗ ಪ್ರತಿಯೊಂದು ವಿಚಾರಕ್ಕೂ 60 ಈ ತರ ಎಲ್ಲ ಕೇಳ್ತಾರೆ ಸರ್. ಸೊ ಹಾಗಾಗಿ ಅದಕ್ಕೆ ಸರಿ. ಸೊ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನೀವೇನು ಮಾಡಿ, ಪ್ರತಿಯೊಂದು ವಿಚಾರನೂ ನೀವು ಫಸ್ಟು ಬಂದು ತಿಳ್ಕೊಳ್ಳಿ. ನಿಮ್ಮ ಮನೆಯವ್ರಿಗೆ ತಿಳಿಸಿ, ನಿಮ್ಮ ತಂದೆಗೆ ತಿಳಿಸಿ, ನಿಮ್ಮ ಅಣ್ಣಗೆ ತಿಳಿಸಿ. ಸೊ ಎಲ್ಲರನ್ನೂ ಕರ್ಕೊಬಂದು ನೀವೇನು ಮಾಡಬೇಕು, ಈ ವಿಚಾರಗಳನ್ನ ತಿಳ್ಕೊಂಡು ನೀವು ತಿಳ್ಕೊಂಡ್ರೆ ಇದರಿಂದ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರು ಕೂಡ ಈ ಒಂದು ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಿಮ್ಮ ಜನ್ರೇಷನಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಅಂತ್ಯ ಆಗಬೇಕು. ಮುಂದಿನ ಜನ್ರೇಷನ್ ಅವ್ರಿಗೆಲ್ಲ ಏನಾಗಬೇಕು, ಈ ಫೈನಾನ್ಷಿಯಲ್ ಲಿಟ್ರಸಿ ಸಿಕ್ಬಿಟ್ಟು
ಅವರು ಮುಂದೆ ಈ ಥರ ಪ್ರಾಬ್ಲಮ್ಗಳಲ್ಲಿ ಸಿಗಾಕೋಬಾರ್ದು. ಅಂದರೆ ಪ್ರಾಬ್ಲಮ್ ಸಿಗಾಕೊಂಡು ಈಚೆ ಬರೋದು ಅದೇನು ದೊಡ್ಡ ವಿಷಯ ಅಲ್ಲ, ಬಟ್ ಆದರೆ ಸಿಗಾಕಳ್ದೇ ಇರೋದು ತುಂಬ ಒಳ್ಳೇದಲ್ವ. ಹೌದು ಸರ್. ಸೊ ಸಿಗಾಕಳ್ದೇ ಇರೋಂಗೆ ನೀವು ಇನ್ಫಾರ್ಮೇಷನ್ನ ತಗೊಂಡು ನಾಲೆಜ್ನ ಗೇನ್ ಮಾಡ್ಕೋಬೇಕು. ಹಾಂ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ರ ಅದ ಸರ್. ಇನ್ಮೇಲೆ ಏನಿದ್ರು ಒಂದು ಕಾನ್ಫಿಡೆನ್ಸ್ ಆಗಿ ಲೈಫಲ್ಲಿ ಬಂದು ಸಾಧಿಸಬೇಕು. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು. ನೋಡು, ಈಗ ನೀನು ಹಿಡ್ದಿರೋ ಕೈಯಲ್ಲೇ ಬಂದು ಗೊತ್ತಾಗ್ತಾ ಇದೆ, ಕಾನ್ಫಿಡೆನ್ಸ್ ಬಂದಿದೆ. ಇದನ್ನೇ ಬಂದು ಕಂಟಿನ್ಯೂ ಮಾಡು, ಓಕೆನಾ? ಲೈಫಲ್ಲಿ ದೊಡ್ಡದಾಗಿ ಸಾಧಿಸ್ಬೇಕು ನೀನು. ಓಕೆ, ಕಂಗ್ರ್ಯಾಚುಲೇಷನ್. ನಮಸ್ತೆ ಕರ್ನಾಟಕ. ಸೊ ನಾನು ಆದರ್ಶ್. ಸೊ ನಮ್ಮ TD ಅಕಾಡೆಮಿ ಮೈಸೂರು. ಸೊ ನಮ್ಮಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆ ತನಕ ಫ್ರೀ ವರ್ಕ್ಶಾಪ್, ಅಂದರೆ ಸ್ಟಾಕ್ ಮಾರ್ಕೆಟ್, ಅದರಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ, ಪ್ರತಿ ಬೇಸಿಕ್ ಒಬ್ಬ ಮನುಷ್ಯನಿಗೆ ಫೈನಾನ್ಸ್ ಬಗ್ಗೆ ಏನೇನು ನಾಲೆಜ್ ಬೇಕೋ ಪ್ರತಿಯೊಂದು ಇನ್ಫಾರ್ಮೇಷನು ನಿಮಗೆ ಆ ಒಂದು 3 ಅವರ್ಸಲ್ಲಿ ಹೇಳ್ಕೊಡೋ ಅಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಅದು ಫ್ರೀ ಇರುತ್ತೆ. ಎಲ್ಲರೂ ಈ ಕಂಡ ನಂಬರ್ಗಳಿಗೆ ಕಾಲ್ ಮಾಡಿ ಒಂದು ರಿಜಿಸ್ಟ್ರ್ ಮಾಡಿ ನಿಮ್ಮ ಹೆಸರನ್ನು ಬರೆಸ್ಬಿಟ್ಟು ನೀವು ಅಲ್ಲಿ ಅಟೆಂಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಅಲ್ಲದೆ ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಲಿ, ಯಾವುದೇ ರೀತಿಯಾದ ನಿಮಗೆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೋರ್ಸಸ್ಸು ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ. ನಮ್ಮ TD ಅಕಾಡೆಮಿ ಬ್ರಾಂಚ್ಗೆ ಯಾವಾಗ ಬೇಕಾದರೂ ವಿಸಿಟ್ ಮಾಡಿ. 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಅವೈಲೇಬಲ್ ಇರ್ತೀವಿ, RTO ಸರ್ಕಲ್ ಹತ್ರ. ಸೊ ನಮ್ಮ ಬ್ರಾಂಚ್ ಇರತಕ್ಕದ್ದು. ಮನೋಜ್ ಸರಿಂದ ನಿಮಗೆ ಒಂದು TD ಅಕಾಡೆಮಿ ಮೈಸೂರಿಗೆ ಬಂದು ಒಂದು ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಪ್ರತಿಯೊಂದು ಎಲ್ಲ ಬಂದಿದೆಯೋ ಅದನ್ನು ನೀವು ಉಪಯೋಗಿಸ್ಕೋಬೇಕಾಗಿ. ಸೊ ನಮ್ಮಲ್ಲಿ ಒಂದು ಏನಪ್ಪ ಅಂತಂದರೆ, ಈ ಒಂದು ತುಂಬ ದಿನಗಳಿಂದ ವೆಯ್ಟ್ ಮಾಡಿ ಬಂದಿರೋ ಅಂಥ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಈ ಥರ ಒಂದು ಮೈಸೂರಲ್ಲಿ ಫೈನಾನ್ಸ್ ಬಗ್ಗೆ ಒಂದು ಕಂಪ್ಲೀಟಾಗಿ ಹೇಳ್ಕೊಡೋ ಅಂಥ ಒಂದು ಇನ್ಸ್ಟಿಟ್ಯೂಟ್ ಬೇಕಾಗಿತ್ತು ಅಂತ. ಸೊ ಹಾಗಾಗಿ ನಮ್ಮ TD ಅಕಾಡೆಮಿ ನಿಮ್ಮ ನಗರ ಮೈಸೂರಿಗೆ ಬಂದಿದ್ದೀವಿ. ಸೊ ಬಂದು ಎಲ್ಲರೂ ಸಹಕಾರ ಮಾಡಿ. ಸೊ ನಮ್ಮ TD ಅಕಾಡೆಮಿ ಎಲ್ಲಿದೆ ಅಂತ ಒಂದು ಸತಿ ತಿಳ್ಕೊಳ್ಳೋಣ. ಎಲ್ಲಿದೆ ಅಂತಂದರೆ, ಆ ಕಡೆ ಸೈಡ್ ಏನು ನೋಡ್ತಾ ಇದ್ದೀರೋ ಅಂತಂದರೆ ಅದು ರಾಮಸ್ವಾಮಿ ಸರ್ಕಲಿಂದ ಮುಂದೆ ಬಂದರೆ RTO ಸರ್ಕಲ್ಲು. RTO ಸರ್ಕಲ್ ಅಲ್ಲಿ KA09. ಸೊ KA09 ಏನು KA09 RTO ಏನಿದೆ ಅಲ್ಲಿಂದ ಇದು MG ರೋಡು. ಸೊ MG ರೋಡು ಅಂತಂದರೆ ಈ ಕಡೆ ಬಂದರೆ ನಿಮಗೆ ಕೋರ್ಟ್ ಸಿಗುತ್ತೆ. ಈ ಕೋರ್ಟ್ ರೋಡಲ್ಲೇ ಈ ಕಡೆ ನೋಡ್ತಾ ಇದ್ರೆ ನಿಮಗೆ ಏನು ಕಾಣುತ್ತೆ, ತಮಿಳ್ ಮೀಡಿಯಮ್ದು ಸರ್ಕಾರಿ ಸ್ಕೂಲ್ ಇದೆ. ಸೊ ಅದೇ ಥರ ಈ ಕಡೆ ನೋಡಿದ್ರೆ ನಮ್ಮ TD ಅಕಾಡೆಮಿ 2nd ಫ್ಲೋರಲ್ಲಿ ಕಾಣ್ತಾ ಇದೆ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.